ಲೋಕಸಭಾ ಕ್ಷೇತ್ರಕ್ಕೆ ಕಡೆವರೆಗೂ ಅಭ್ಯರ್ಥಿ ಘೋಷಣೆ ಮಾಡದಿದ್ದುದು ಚುನಾವಣೆ ತಂತ್ರಗಾರಿಕೆ ಎಂದು ಕೋಲಾರದಲ್ಲಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದರು. ಇಂದು ಕೋಲಾರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ಬುಧವಾರ ರಾತ್ರಿ ಮಲ್ಲೇಶ್ ಬಾಬು ಅವರನ್ನ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಘೋಷಣೆ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಲೆಫ್ಟ್ ರೈಟ್ ಬೆಳವಣಿಗೆ ರೀತಿ ನಮ್ಮ ಪಕ್ಷದಲ್ಲಿ ಯಾವುದೂ ಇಲ್ಲ. ಎನ್ಡಿಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಸಮರ್ಥ ಅಭ್ಯರ್ಥಿ, ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎಂದು ನಾವು ಹೈಕಮಾಂಡ್ ಅವರಲ್ಲಿ ಮನವಿ ಮಾಡಿದ್ದೀವಿ. ನಾವು ಇನ್ನು 4 ವರ್ಷ ಮುಳಬಾಗಿಲು ಕ್ಷೇತ್ರದ ಜನರ ಸೇವೆ ಮಾಡಬೇಕಾಗಿರೋದ್ರಿಂದ ಟಿಕೆಟ್ ಬೇಡ ಅಂತ ಹೇಳಿದ್ದೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಚುನಾವಣೆ ಎದುರಿಸುತ್ತೇವೆ ಅಂತ ತಿಳಿಸಿದ್ರು. ನಾಮಿನೇಷನ್ ಪತ್ರ ಕೂಡ ವಾಪಸ್ ಕೊಟ್ಟಿದ್ದಾರೆ, ಸರಿ ಅವ್ರ ಕೈ ಕೊಟ್ಟಿದ್ದಾರೆ. ಸೊ ನಾಮಿನೇಷನ್ ಫೈಲ್ ಮಾಡ್ತಾರೆ. ಸೊ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನೀವು ಇತ್ತೀಚೆಗೆ ಕೇಳ್ಪಟ್ಟಂಗೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ನಮಗ್ ಗೊತ್ತಿಲ್ಲ. ಸೊ ನಮ್ಮ ಒಂದು ತಂಡವನ್ನ, ನಮ್ಮ ಒಂದು ಮ್ಯಾಚ್ ಅನ್ನ, ನಮ್ಮೊಂದು ಇದನ್ನ ಯಾವ ರೀತಿ ಗೆಲ್ಲಬೇಕು, ಯಾವ ರೀತಿ ನಾವು ತಂತ್ರಗಾರಿಕೆ ಮಾಡ್ಬೇಕು ಅನ್ನೋದನ್ನ ನಾವು ಆಲ್ರೆಡಿ ಕೂತು ಮಾತಾಡ್ತಾ ಇದೀವಿ. ಸರಿ, ನೀವೊಬ್ಬ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ರಿ ಸರ್, ಏನಾಯ್ತು? ಪಕ್ಷ ನನಗೆ ಏನ್ ಹೇಳಿತ್ತು ಅನ್ನೋ, ನನ್ನ ಪಕ್ಷಕ್ಕೆ ನಾನು ಏನ್ ಹೇಳಿದ್ದೆ ಅಂದ್ರೆ, ಯಾರು ಇಲ್ಲದ ಸಮಯದಲ್ಲಿ ನೀನು ರೆಡಿ ಆಗ್ಬೇಕು ಅಂತ ಹೇಳಿದ್ರು. ಮಾಧ್ಯಮದವ್ರು ಕೂಡ ಇದೇ ಕೋಲಾರದಲ್ಲಿ ಕೆಡಿಪಿ ಮೀಟಿಂಗ್ ಅಲ್ಲಿ ಕೂಡ ಮಾಧ್ಯಮದವ್ರು ನಮ್ಗೆ ಕೇಳಿದ್ರು, ಏನ್ ಸರ್ ನಿಮ್ಮಲ್ಲಿ ಅಭ್ಯರ್ಥಿನೇ ಇಲ್ಲ ಹೆಂಗೆ ಅಂತ ಕೇಳಿ, ಯಾಕೆ ಹೇಳ್ತಿದ್ರಿ, ಯಾಕೆ ಅಭ್ಯರ್ಥಿ ಇಲ್ಲ ಅಂತ. ನಾನು ಅಂತ ಪರಿಸ್ಥಿತಿ ಬಂದು ನಾನು ಇದೀನಿ ಅಂತ ಹೇಳಿದೆ. ಪಕ್ಷದ ಹಿತಕ್ಕೋಸ್ಕರ, ಪಕ್ಷದ ದೃಷ್ಟಿಯಿಂದ ನಾನು ಇದೀನಿ ಅಂತ ಹೇಳಿದ್ದು, ಆಯ್ತಲ್ವಾ. ನಾನು ಆಕ್ಚುಲಿ ಅಭ್ಯರ್ಥಿ ಬೇಕು ಅಂತ ಯಾವತ್ತೂ ಹೇಳಿರ್ಲಿಲ್ಲ. ಯಾರೋ ಇಂದು ಪಕ್ಷದಲ್ಲಿ ನಾನು ನಡೀತೀನಿ ಅಂತ ಹೇಳಿದ್ದು. ಈಗ ಒಳ್ಳೆ ಸ್ನೇಹಿತರು ಬಂದಿದ್ದಾಗ, ಈಗ ಮಲ್ಲೇಶ್ ಬಾಬು 2 ಸಲ ಸೋತಿರ್ತಕ್ಕಂಥ ವ್ಯಕ್ತಿ, ಸಿಂಪತಿ ಇರ್ತಕ್ಕಂಥ ವ್ಯಕ್ತಿ. ಸೊ ನಾವೆಲ್ಲ ಸೇರಿ ಅವ್ರಿಗೆ ಪ್ರಪೋಸಲ್ ಮಾಡಿದ್ವಿ. ಸೊ ಅದಾದ್ಮೇಲೆ ಅವರಿಲ್ಲ ಅಂದ್ರೆ ನಿಸರ್ಗ ನಾರಾಯಣಸ್ವಾಮಿ ಕೂಡ ರೆಡಿ ಇದ್ರು. ನಮ್ಮಲ್ಲಿ 2-3 ಕ್ಯಾಂಡಿಡೇಟ್ ರೆಡಿ ಇದ್ರು, ಬಲವಾಗಿರ್ತಕ್ಕಂಥ 2-3 ಕ್ಯಾಂಡಿಡೇಟ್ ರೆಡಿ ಇದ್ರು. ನಾವು ಬೇರೆಯವ್ರ ತರ ಹೈಡ್ರಾಮಾ ತರ ಮಾಡಿ ಕ್ಯಾಂಡಿಡೇಟ್ ಇಲ್ಲ. ನಮ್ಮ ಹತ್ರ ಎಲ್ಲಾ ತರ ವ್ಯಕ್ತಿ ರೆಡಿ ಇದ್ರು, ಎಲ್ಲಾ ಜಾತಿ ಇದ್ರಲ್ಲೂ ರೆಡಿ ಇದ್ರು. ಸರ್, ಈಗ ಅಭ್ಯರ್ಥಿ ನೀವು ಆಯ್ಕೆ ಮಾಡಿರೋಂಥ ಅಭ್ಯರ್ಥಿ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ರೈಟ್ ಕಮ್ಯುನಿಟಿ ಹೆಚ್ಚಾಗಿರೋಂಥದ್ದು, ಅದೇ ಬೇಸ್ ಮೇಲೆ ನಿಮ್ಗಾಗ್ಲಿ ಅಥವಾ ನಿಸರ್ಗ ನಾರಾಯಣ ಸಿಂಗ್ ಅವರು ಸಿಕ್ಕಿದ್ರೆ ಈಸಿ ಆಗುತ್ತೆ ಅನ್ನೋದು ಒಂದು ಮಾತಿತ್ತು. ಬಟ್ ಈಗ ಬೋವಿ ಕಮ್ಯುನಿಟಿ ಇರೋದೇ ಕಡಿಮೆ. ಸೊ ಬೋವಿ ಕ್ಯಾಂಡಿಡೇಟ್ ಪ್ಲಸ್ ಅವರು ಈಗ ಅನುಕಂಪ ಇದ್ರು ಬರೀ ಬಂಗಾರಪೇಟೆಗೆ ಸೀಮಿತವಾಗಿ ಅನುಕಂಪ ಇರುವಂಥದ್ದು. ಇದು 8 ಕಾನ್ಸ್ಟಿಟ್ಯೂನ್ಸಿಗೆ ಬೇಕಾಗಿರುವಂಥದ್ದು. ರೈಟ್ ಕಮ್ಯುನಿಟಿ ಬೋವಿನು ಸುಮಾರು 85 1 ಲಕ್ಷ ಅಷ್ಟೇ ಇರುತ್ತೆ. ಅದರಲ್ಲಿ ನಂದೇನು ಆ ಥರ ಅಭ್ಯಂತರ ಇರಲಿಲ್ಲ. ನನಗೆ ಇದೇ ಕಮ್ಯುನಿಟಿ ಕೊಡಬೇಕು, ಅದೇ ಕಮ್ಯುನಿಟಿ ಕೊಡಬೇಕು ಅಂತ ನನಗೇನು ಅಭ್ಯಂತರ ಇರಲಿಲ್ಲ. ಬಹುಶಃ ಎಲ್ಲೇ ಒಂದು ಕಡೆ ರೈಟ್ ಕಮ್ಯುನಿಟಿ ಕೊಟ್ಟಿದ್ರೆ 4 ಲಕ್ಷ ಓಟ್ ಇತ್ತು ಅನ್ನೋದು ಚೆನ್ನಾಗಿತ್ತು.